ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಒಂದು ತುಂಬಾನೇ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ತುಂಬಾ ಜನಗಳು ಅಂದ್ರೆ ಪ್ರೈವೇಟ್ ಅಲ್ಲಿ ವರ್ಕ್ ಮಾಡೋರು ಆಗಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಲಿ ಎಲ್ಲರೂ ಅವರು PF ಹಣನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ವೀಕ್ಷಕರೇ, ಈಗ ಕೇಂದ್ರ ಸರ್ಕಾರದಿಂದ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ತುಂಬಾ EPFO 3.0 ಅಪ್ಡೇಟ್ ನ ಬಿಡುಗಡೆ ಮಾಡ್ತಿದ್ದಾರೆ. ವೀಕ್ಷಕರೇ, ಈ ಜೂನ್ ಅಥವಾ ಜುಲೈಯಲ್ಲಿ ನಿಮಗೆ ಎಲ್ಲಾ ಫೀಚರು ರೋಲ್ ಔಟ್ ಆಗ್ಬೋದು. ವೀಕ್ಷಕರೇ, ಏನೇನು ಫೀಚರ್ಸು, ಆ ಫೀಚರಿಂದ ನಿಮಗೆ ಏನು ಉಪಯೋಗ ಆಗುತ್ತೆ, ಎಕ್ಸಿಸ್ಟಿಂಗ್ ನೀವೇನು ಫೇಸ್ ಮಾಡ್ತಿದ್ರಿ ಅನ್ನೋ ಎಂಡ್ ಟು ಎಂಡ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೀವು ನೋಡಿದ್ರೆ ಪ್ರತಿಯೊಬ್ಬರು ಯಾರೇ ಗೌರ್ಮೆಂಟ್ ಎಂಪ್ಲಾಯ್ ಆಗಲಿ ಅಥವಾ ಪ್ರೈವೇಟ್ ಎಂಪ್ಲಾಯೀಸ್ ಆಗಲಿ, ನೀವು ಯಾವುದೇ ಇದರಲ್ಲಿ ಸ್ಯಾಲ್ರಿ ಕೊಡೋದಾದ್ರೂ ಅವರು PF ಅಮೌಂಟ್ನ ಇಷ್ಟು ಅಮೌಂಟು ನೀವು ಲೆಟ್ಸ್ 12%, 15% ಅಥವಾ ಅಷ್ಟನ್ನ ಅಮೌಂಟ್ನ ನೀವು PF ಆಗಿ ಗೌರ್ಮೆಂಟ್ ಇದರಲ್ಲಿ PF ಅಕೌಂಟಿಗೆ ಅದು ಹೋಗ್ತಾ ಇರುತ್ತೆ. ವೀಕ್ಷಕರೇ, ಪ್ರತಿಯೊಬ್ಬರದು PF ಅಕೌಂಟ್ ಇರುತ್ತೆ. ಆ PF ಅಕೌಂಟಿಗೆ ಎವ್ರಿ ಮಂತ್ ಒಂದಷ್ಟು ಪರ್ಸೆಂಟೇಜು ಅಮೌಂಟು ಹೋಗ್ತಾ ಇರುತ್ತೆ. ವೀಕ್ಷಕರೇ, ಅದು ಏನಾಗಿದೆ ಅಂದರೆ, ನೀವು ಪ್ರತಿ ಸಮಯ ನಿಮಗೆ ಏನಾದ್ರು ನೆಸೆಸಿಟಿ ಇದ್ದಾಗ ತಗೋಬೇಕು ಅಂದಾಗ 1 ಮಂತು ಅಥವಾ 20 ಡೇಸು ಅಥವಾ 15 ಡೇಸ್ ತನಕ ಆದ್ರೂ ನೀವು ಕಾಯಲೇಬೇಕಾಗುತ್ತೆ. ವೀಕ್ಷಕರೇ, ಸ್ವಲ್ಪ ಜನ ಏನು ಮಾಡ್ತಾರೆ, ಅಪ್ಲಿಕೇಶನ್ PF ಆಫೀಸಿಗೆ ಹೋಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ತಗೊಳ್ತಾರೆ. ಅದು ಪ್ರೋಸೆಸ್ಸು. ಅಂದರೆ ಈಗ ನೀವು ಏನಾದ್ರೂ ಜಾಬ್ ಹೋಯ್ತು 2-3 ಮಂತ್ಸು ಜಾಬ್ ಇಲ್ಲ ಅಂದಾಗಲೂ ನಿಮಗೆ ತಗೊಳಕ್ಕೂ 1 ಮಂತು ಟೈಮ್ ಹಿಡಿಯುತ್ತೆ. ಅಥವಾ ನೀವೇನಾದರೂ ಇಮಿಡಿಯೇಟ್ ಆಗಿ ಇಲ್ನೆಸ್ ಆಗಲಿ, ಎಜುಕೇಷನ್ ಆಗಲಿ, ಮ್ಯಾರೇಜ್ ಆಗಲಿ, ಏನೇ ಆದರೂ ಪ್ರಾಬ್ಲಮ್ಸ್ ಇದ್ರೂ ಅಟ್ಲೀಸ್ಟ್ 20 ಡೇಸು 15 ಡೇಸು ಟೈಮ್ ತೊಗೊಳುತ್ತೆ ಕ್ಲೈಮ್ ಪ್ರೊಸೆಸ್ ಆಗೋಕ್ಕೆ. ವೀಕ್ಷಕರೇ, ಹಾಗಾಗಿ ಪ್ರತಿಯೊಬ್ಬರಿಗೂ EPFO 3.0 ಅಪ್ಡೇಟ್ನ ತಿಳಿಸ್ಕೊಟ್ರೆ ಅವರು ಮುಂದೆ ಇಂಥ ಕಷ್ಟಗಳಿಗೆ ಯಾರೂ ಪಡಂಗಿಲ್ಲ. ವೀಕ್ಷಕರೇ, ಏನಕ್ಕೆ ಅಂದರೆ ತುಂಬಾನೇ ಫೀಚರ್ಸ್ ಎನೇಬಲ್ ಮಾಡ್ತಾರೆ. ವೀಕ್ಷಕರೇ, ಒಂದು ATM ನಲ್ಲಿ ವಿತ್ಡ್ರಾ ಮಾಡ್ಕೊಳೋದು, ಮತ್ತೆ ಆಟೋ ಕ್ಲೈಮ್ ಪ್ರೊಸೆಸ್ ಅಪ್ರೂವಲ್, ಅಂದ್ರೆ ವಿತಿನ್ 2 ಡೇಸ್ ಒಳಗೆ ನಿಮ್ಮ ಕ್ಲೈಮ್ ಅಪ್ರೂವಲ್ ಆಗಿ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ. ವೀಕ್ಷಕರೇ, ನೀವು ಎಕ್ಸಾಕ್ಟ್ ಆಗಿ ಎಷ್ಟು ಅಮೌಂಟ್ ನ ಕ್ಲೈಮ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಲಿಂಕ್ ಮಾಡಿದ್ರೆ ಪ್ರತಿಯೊಂದು ನಿಮಗೆ 2 ಡೇಸ್ ಅಲ್ಲಿ ಆಟೋ ಕ್ಲೈಮ್ ಅಪ್ರೂವಲ್ ಆಗುತ್ತೆ. ವೀಕ್ಷಕರೇ, ಇನ್ನು ತುಂಬಾನೇ OTP ಬೇಸ್ಡ್ ಅಪ್ಡೇಟ್, ಅಂದ್ರೆ ನಿಮ್ಮ EPF ಅಲ್ಲಿ ಆಸ್ ಆಫ್ ನೌ ನೀವೇನು ಅಪ್ಡೇಟ್ ಮಾಡಕ್ ಆಗಲ್ಲ. ಮತ್ತೆ ಇನ್ ಮುಂದೆ ಈ ಫೀಚರ್ ಎಲ್ಲ ಬಂದ್ಮೇಲೆ 3.0 ಅಪ್ಡೇಟ್ ಬಂದ್ಮೇಲೆ ನಿಮ್ಮ ಅಕೌಂಟ್ ಅಲ್ಲಿ ನೀವು ತುಂಬಾನೇ ನೇಮ್ ಆಗಲಿ, ಅಡ್ರೆಸ್ ಆಗಲಿ ಅಥವಾ ಇಮೇಲ್ ಅಡ್ರೆಸ್ ಆಗಲಿ, ಇದನ್ನ ನೀವು OTP ಬೇಸ್ಡ್ ಅಪ್ಡೇಟ್ ಮಾಡ್ಬೋದು. ವೀಕ್ಷಕರು, ಏನಕ್ಕೆ ಅಂದ್ರೆ ಈ ATM ಫೀಚರ್ ಬರೋದ್ರಿಂದ ಅಥವಾ ಆ ATM ಫೀಚರ್ ಎನೇಬಲ್ ಮಾಡೋಕ್ಕಾಗಲಿ, ಡಿಸೇಬಲ್ ಮಾಡ್ಕೊಳಕ್ಕಾಗಲಿ, ಎಷ್ಟು ಲಿಮಿಟ್ ಸೆಟ್ ಮಾಡೋಕ್ಕಾಗಲಿ, ಏನೇ ಆಗಲಿ ನೀವು ಈ OTP ಬೇಸ್ಡ್ ಫೀಚರ್ ತುಂಬಾನೇ ಯೂಸ್ಫುಲ್. ಆಕ್ಚುಲಿ ನಿಮ್ಮ ಅಕೌಂಟ್ ಸೇಫ್ ಅಂಡ್ ಸೆಕ್ಯೂರ್ ಆಗಿರುತ್ತೆ. ತುಂಬಾ ಫೀಚರ್ಸ್ನ ಎನೇಬಲ್ ಮಾಡಿದಾಗ ಅಕೌಂಟ್ಗೆ. ವೀಕ್ಷಕರೇ, ಹಾಗಾಗಿ ನೀವು ಪ್ರತಿಯೊಬ್ಬರಿಗೂ ಈಗ ಏನು ನೋಡ್ಕೋಬೇಕು ಅಂದರೆ, ನೀವು ಯಾರು ವೆಯ್ಟ್ ಮಾಡ್ತಿದ್ರೆ ಇನ್ನೂ ಒಂದು 2 ಮಂತ್ಸ್ ಅಂದರೆ ನೆಕ್ಸ್ಟ್ ಜೂನ್ ಜುಲೈ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ATM ವಿತ್ಡ್ರಾವಲ್ ಪ್ರೊಸೆಸ್ ಏನಂದ್ರೆ, ಈಗ ನೀವು ಈಗ ಅಕೌಂಟ್ನ ಬ್ಯಾಂಕಲ್ಲಿ ಹೇಗೆ ನೀವು ಡೆಬಿಟ್ ಕಾರ್ಡ್ ಹಾಕ್ಬಿಟ್ಟು ಅಮೌಂಟ್ ತೆಗಿತೀರ ಅದೇ ಥರ ಪ್ರೊಸೆಸ್ ಇರುತ್ತೆ. ಬಟ್ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರ್ತವೆ EPFO 3.0ದಲ್ಲಿ. ವೀಕ್ಷಕರೇ, ಏನಂದ್ರೆ ಈಗ ನೀವು ಸ್ವಲ್ಪ ರಿಸ್ಟ್ರಿಕ್ಷನ್, ನೀವು ಆಸ್ ಎ ವರ್ಕಿಂಗ್ ಎಂಪ್ಲಾಯಿ ಯು ಕೆನಾಟ್ ಟೇಕ್ ಹೋಲ್ ಅಮೌಂಟ್. 2 lakhs ಇದ್ರೆ ನೀವು ಆಲ್ಮೋಸ್ಟ್ 50% ತಗೋಬಹುದು, ಅಪ್ ಟು 90,000-95,000 ನೀವು ತಗೋಬಹುದು. ಹಾಗೆ ನೀವು ATM ವಿತ್ಡ್ರಾ ಮಾಡಕ್ ಹೋದ್ರೆ ನಿಮ್ದು ಕರೆಕ್ಟಾಗಿ ಅಲ್ಲಿ ಎಷ್ಟು ಅಮೌಂಟ್ ಇದೆ, ನೀವು ಯಾವ ರೀಸನ್ ಇದು ಮಾಡ್ತೀರಾ, ಅದು ಎಷ್ಟು ಅಮೌಂಟ್ ತಗೊಬಹುದು ಅದು ಮಾತ್ರ ನೀವು ವಿತ್ಡ್ರಾ ಮಾಡ್ಕೊಬಹುದು. ವೀಕ್ಷಕರೇ, ನೀವು ಫುಲ್ ಅಮೌಂಟ್ ವಿತ್ಡ್ರಾ ಮಾಡ್ಕೊಳಕ್ ಆಗಲ್ಲ, ಇವನ್ EPF 3.0ದಲ್ಲೂ ಹಾಗೇನೆ. ಹಾಗಾಗಿ ಪ್ರತಿಯೊಬ್ಬರೂ ಅದನ್ನ ಯೂಸ್ ಮಾಡ್ಕೊಳಕ್ಕೆ ತುಂಬಾನೇ ನೀವು EPF ಅಲ್ಲಿ ಕನ್ಸೆಂಟ್ಗೆಲ್ಲ ಕ್ಲಿಕ್ ಮಾಡಿದ್ರೆ ಅವಾಗ ನಿಮಗೆ ಇವೆಲ್ಲ ಎನೇಬಲ್ ಆಗ್ತವೆ. ವೀಕ್ಷಕರೇ, ಇನ್ನೂ ಡೀಟೇಲ್ ಕ್ಲಾರಿಫಿಕೇಶನ್ ನಿಮಗೆ ಈ ಮಂತ್ ಎಂಡು ಅಥವಾ ನೆಕ್ಸ್ಟ್ ಮಂತ್ 2025 ಜುಲೈ ಅಲ್ಲಿ ನಿಮಗೆ ಫುಲ್ ಕ್ಲಾರಿಟಿ ಸಿಗುತ್ತೆ. ವೀಕ್ಷಕರೇ, ಹೇಗೆ ಅದು ಎಲ್ಲರಿಗೂ ಒಂದೊಂದು EPFO ಕಾರ್ಡು ಸಿಗ್ಬೋದು, ಇಲ್ಲಾಂದ್ರೆ ಅವರು ಬ್ಯಾಂಕ್ ಆಫ್ ಜೊತೆ ಆಲ್ರೆಡಿ ಟೈಅಪ್ ಆಗಿದಾರಂತೆ. ಆಲ್ರೆಡಿ ಮೆನಿ ಬ್ಯಾಂಕ್ ವರ್ಕ್ ಮಾಡ್ತಾ ಇದ್ದಾವೆ. ಬ್ಯಾಂಕ್ ಅಕೌಂಟ್ ತರನೇ ನಿಮಗೆ ಒಂದು EPFO ಮಿಷಿನ್, ಅಂದ್ರೆ ಈಗ ನೀವು ಅಮೌಂಟ್ ಡಿಡಕ್ಟ್ ಆಗಿದ ತಕ್ಷಣ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಲಿಂಕ್ ಆಗಬೇಕು ನಿಮ್ಮ ಅಕೌಂಟಿಗೆ. ಅದು ಡಿಡಕ್ಟ್ ಆಗಿದೆ, ಇಷ್ಟು ತಗೋಬೇಕು, ಇಷ್ಟ ಆಗಿದೆ, ಮತ್ತೆ ಇಷ್ಟು ಪ್ರೊಸೆಸ್ ಇದೆ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ 2 ಡೇಸಿಗೆ ಹೋಗಿ ನಾನು ಮಾಡ್ತೀನಿ, ಆ ಥರ ಆಗಲ್ಲ. ಒಂದ್ಸರಿ ರಿಸ್ಟ್ರಿಕ್ಷನ್ ಇದ್ಮೇಲೆ ಅದು ತುಂಬಾನೇ ನಿಮಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬರ್ತವೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರ್ತವೆ. ನೀವು ಬ್ಯಾಂಕ್ ಯೂಸ್ ಮಾಡ್ತಿರಲ್ಲ ಅಕೌಂಟ್, ಆ ಥರ ಯೂಸ್ ಮಾಡೋಕ್ಕಾಗಲ್ಲ ನಿಮ್ಮ ಅಕೌಂಟ್ ಹೋಲ್ಡರ್. ಏಕೆಂದ್ರೆ ಈ PF ಅಂದ್ರೆ ನಿಮಗೆ ಆಲ್ಮೋಸ್ಟ್ 60 years ಇದಿರುತ್ತೆ. ಅದು ಫುಲ್ ತಿಕ್ಕೊಳಕ್ಕೆ ಎಲಿಜಿಬಿಲಿಟಿ 60 years. ಅದರ್ವೈಸ್ ನಿಮ್ಮ ಜಾಬ್ 2 ಮಂತ್ಸ್ ಹೋಯ್ತು, ನೀವೇನು ವರ್ಕ್ ಮಾಡ್ತಿಲ್ಲ ಅಂದ್ರೆ ನೀವು ಫುಲ್ ಅಮೌಂಟ್ ತೆಗಿಯೋಕ್ಕೆ ಎಲಿಜಿಬಿಲಿಟಿ ಇರ್ತೀರಾ. ಹಾಗಾಗಿ ATM ಅಲ್ಲೇ ನೀವು ಈಗ 2 ಮಂತ್ಸ್ ನೀವು ಜಾಬ್ ಇಲ್ಲ ಅಂದಾಗ ಅಲ್ಲಿ ಗೊತ್ತಾಗುತ್ತೆ 2 ಮಂತ್ಸ್ ನಿಮಗೆ ಟ್ರಾನ್ಸಾಕ್ಷನ್ ಏನು ಆಗಿಲ್ಲ PF ಅಮೌಂಟಿಗೆ ಅಂದಾಗ ಅದು ಕ್ಲಿಯರ್ ಆಗಿ ನೀವು ವಿತ್ಡ್ರಾನ ATM ಅಲ್ಲೇ ಮಾಡ್ಕೊಬೋದು. ವೀಕ್ಷಕರೇ,
ಆ ಫೀಚರ್ ಇರೋದ್ರಿಂದ ನಿಮಗೆ ಈ EPF 3.0 ತುಂಬಾ ಯೂಸ್ಫುಲ್ ಆಗುತ್ತೆ. ಅದಾದಮೇಲೆ ಆಟೋ ಕ್ಲೈಮ್, ಈಗೆಲ್ಲ ಕ್ಲೈಮ್ ಮಾಡ್ಬೇಕಾದ್ರೆ ನೀವು ನೋಡಿದ್ದೀರಾ, ಒಂದ್ಸರಿ ಕ್ಲೈಮ್ ಮಾಡಿದ್ಮೇಲೆ ಈಗ ಆಲ್ಮೋಸ್ಟ್ 10 to 15 ಡೇಸ್ ಎಲ್ಲ ತಗೊಳುತ್ತೆ ಈಗಿನ ಇದರಲ್ಲಿ. ಬಟ್ ಇದಾದಮೇಲೆ ನಿಮಗೆ PFದೆಲ್ಲ 3.0 ಅಪ್ಡೇಟ್ ಆದಮೇಲೆ ನಿಮಗೆ ಪ್ರತಿಯೊಂದು ನಿಮಗೆ ಆಟೋ ಕ್ಲೈಮ್ ವಿತಿನ್ 2 ಡೇಸ್ ಒಳಗೆ ನಿಮಗೆ ಅಪ್ರೂವ್ ಆಗಿ ನಿಮ್ಮ ಅಮೌಂಟು 50% ಅಮೌಂಟ್ ಎಷ್ಟು ನಾವು ಇದು ಮಾಡಿರ್ತೀವಿ ಅಷ್ಟು ಅಮೌಂಟು ನಿಮಗೆ ಕ್ಲೈಮ್ ಆಗಿ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ ವೀಕ್ಷಕರೇ. EPF ಪ್ರೊಸೆಸ್ನು ಪ್ರತಿಯೊಂದು ಪ್ರೊಸೆಸ್ನು PF ಪ್ರೊಸೆಸ್ನು ಈಸಿ ಮಾಡಿದ್ದಾರೆ ಈಗೆಲ್ಲ. ನೀವು ಒನ್ಸ್ ಅಕೌಂಟ್ನ ಅಂದರೆ ನೀವೆಲ್ಲರದು UIN ಆಗಲಿ ಅಥವಾ EPF ನಂಬರ್ ಅಕೌಂಟ್ ಆಗಲಿ ಪಾಸ್ಬುಕ್ ನೋಡೋದೆಲ್ಲ ನೋಡ್ತಾ ಇರ್ತೀರಾ, ಅಲ್ಲಿ ನಿಮಗೆ ಸ್ಪೆಸಿಫಿಕ್ ಫೀಚರ್ಸ್ ಎಲ್ಲ ಸಿಗುತ್ತೆ. ಅಪ್ಡೇಟ್ ಮಾಡೋಕ್ಕಾಗಲಿ OTP ಬೇಸ್ಡ್ ಅಪ್ಡೇಟ್ನ ನೀವು ನಿಮ್ಮ ಅಕೌಂಟಲ್ಲಿ ಮಾಡ್ಬೋದು ಒನ್ಸ್ ಈ ATM ಫೀಚರು ಅಥವಾ 3.0 ಅಪ್ಡೇಟು ರಿಲೀಸ್ ಆದಮೇಲೆ ವೀಕ್ಷಕರೇ. ಬಿಕಾಸ್ ತುಂಬ ಫೀಚರ್ಸ್ ನಿಮಗೆ ಬರ್ತವೆ. ಅದ್ರ ಪ್ರಕಾರ ನೀವು ನೀವು ಡೆಬಿಟ್ ಕಾರ್ಡ್ ಎಲ್ಲ ಹೇಗೆ ನೀವು ನೆಟ್ ಬ್ಯಾಂಕಿಂಗಲ್ಲಿ ಯೂಸ್ ಮಾಡ್ತೀರೋ ಅದೇ ಥರ ಫೀಚರ್ಸ್ ನಿಮಗೆ EPF ಹೋದರೆ ತುಂಬ ಬರುತ್ತೆ ವೀಕ್ಷಕರೇ. ಆಲ್ರೆಡಿ ತುಂಬ ಬ್ಯಾಂಕು ರೋಲ್ಔಟ್ ಮಾಡ್ತಿದ್ದಾರೆ. ಈ ಮಂತ್ ಎಂಡ್ಗಳೇ ಅಥವಾ ಜುಲೈ ಒಳಗಡೆ ನಿಮಗೆ ATM ಮಿಷಿನ್ಸ್ ಆಗಲಿ ಅಥವಾ ಯಾವ ಥರ ಪ್ರೊಸೆಸ್ಸು ನೀವು EPFಗೆ ಸಪ್ರೇಟ್ ಕಾರ್ಡ್ ಬರುತ್ತೆ ಅಥವಾ ಯಾವ ಬ್ಯಾಂಕಿಗೆ ಟೈಅಪ್ ಆಗಿರ್ತೀರೋ ಆ ಬ್ಯಾಂಕಿಂಗಿಗೆ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ನನ್ನ ಪ್ರಕಾರ ಒಂದೊಂದು ಡೆಬಿಟ್ ಕಾರ್ಡು ಒಂದೊಂದು ಅಕೌಂಟ್ ನಂಬರ್ಗೆ ಟೈಅಪ್ ಆಗಿರ್ತವೆ. ಇದ್ರ ಪ್ರಕಾರ EPFಗೆ ಇನ್ನೊಂದು ATM ಕಾರ್ಡು ಬಂದೇ ಬರುತ್ತೆ ವೀಕ್ಷಕರೇ. ಅದನ್ನು ಪ್ರತಿಯೊಬ್ಬರು ಯಾರ್ಯಾರು ಕೇಂದ್ರದ ಎಂಪ್ಲಾಯೀಸ್ ಆಗಲಿ ಅಥವಾ ಪ್ರೈವೇಟ್ ಎಂಪ್ಲಾಯೀಸ್ ಆಗಲಿ ಯಾರು ಆಗಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಲಿ ಅದನ್ನು ತಗೊಂಡು ಇಟ್ಕೊಂಡಿದ್ರೆ ನಿಮಗೆ ತುಂಬಾ ಯೂಸ್ಫುಲ್. ಬಿಕಾಸ್ ಅದರಿಂದ ನಿಮಗೆ ನೀವು ಅರ್ನ್ ಮಾಡಿ ಇಟ್ಕೊಂಡಿರೋದು ಸ್ಪೆಸಿಫಿಕ್ ಟೈಮಿಗೆ ಯೂಸ್ ಮಾಡ್ಬೋದು, ಆ ಅಮೌಂಟ್ನ ಯೂಸ್ ಮಾಡ್ಬೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದನ್ನು ನೀವು ಫೀಚರ್ಸ್ನ ತಿಳ್ಕೊಂಡಿದ್ರೆ, ಇದನ್ನ ನ್ಯೂಸ್ನ ಅಪ್ ಟು ಡೇಟ್ ನೀವು ನೋಡ್ತಾ ಇದ್ರೆ ಪ್ರತಿಯೊಂದು ನಿಮಗೆ ನೆಕ್ಸ್ಟ್ ಮಂತ್ ಒಳಗೆ ಫುಲ್ ಕ್ಲಾರಿಟಿ ಸಿಗುತ್ತೆ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ATM ಫೀಚರ್ನ ಹೇಗೆ ಅಪ್ಡೇಟ್ ಮಾಡೋದು ಅದನ್ನು ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ. ಒಂದೊಂದು ಫೀಚರ್ನ ಬಿಡ್ತಾ ಇದ್ದಾಗ ಯಾವ ಥರ ಅದನ್ನು ಪ್ರೊಸೆಸ್ ಹೇಗೆ ಮತ್ತು ನಿಮಗೆ ಅದನ್ನು ಹೇಗೆ ತೊಗೊಳೋದು, ಅದು ಯಾವ ಥರ ಏನೇನು ರಿಸ್ಟ್ರಿಕ್ಷನ್ಸ್ ಇರ್ತವೆ ಅದೆಲ್ಲ ನಿಮಗೆ ಈ ಮಂತ್ ಎಂಡ್ ಒಳಗೆ ಬರುತ್ತೆ. ಆ ಫೀಚರ್ಸ್ನೆಲ್ಲ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಮತ್ತು ನಿಮಗೆ ಕ್ಲೈಮ್ ಪ್ರೊಸೆಸ್ ಅಂತೂ ತುಂಬಾ ಇದೆ. ಯಾರಿಗೂ ಗೊತ್ತಾಗಿಲ್ಲ ಅಂದರೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಕ್ಲೈಮ್ ಪ್ರೊಸೆಸ್ ತುಂಬಾ ಈಸಿ. UIN ಅಕೌಂಟ್ ಇದ್ದರೆ ನಿಮ್ಮದು ಕ್ಲೈಮ್ ಪ್ರೊಸೆಸ್ ಹೋಗಿ ನೀವು ಅದನ್ನು ತೊಗೊಬೋದು ವೀಕ್ಷಕರೇ. ಫಿಸಿಕಲಾಗಿ ಯಾರು ಹೋಗೋಕೆ ಹೋಗಬೇಡಿ, ತುಂಬಾ ಅಲ್ಲಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡು, ಅಲ್ಲಿ ಹೋಗಿ ತುಂಬಾ ಟೈಮ್ ವೇಸ್ಟು. ಇದು ಆನ್ಲೈನಲ್ಲೇ ಮಾಡಿದರೆ ನಿಮ್ಮದೆಲ್ಲ ಪ್ರತಿಯೊಂದು ನಿಮಗೆ ವಿತಿನ್ 10-15 ಮಿನಿಟ್ಸಲ್ಲಿ ನೀವು ಕ್ಲೈಮ್ ಸಬ್ಮಿಟ್ ಮಾಡ್ಬೋದು. ನಿಮಗೆ 1 ವೀಕ್ 15 ಡೇಸ್ ಒಳಗೆ ನಿಮಗೆ ಅಮೌಂಟು ಕೂಡ ಕ್ರೆಡಿಟ್ ಆಗುತ್ತೆ ವಿತೌಟ್ ಎನಿ ಇಶ್ಯೂಸ್ ವೀಕ್ಷಕರೇ. ಹಾಗಾಗಿ ಇದರದೆಲ್ಲ ಪ್ರತಿಯೊಂದು ಫೀಚರ್ ಸೆಂಟ್ರಲ್ ಗೌರ್ಮೆಂಟ್ ಏನು ರೋಲ್ಔಟ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಒಂದು ಗುಡ್ ನ್ಯೂಸ್ ಶೇರ್ ಮಾಡಿದರೆ ನೆಕ್ಸ್ಟ್ 1 or 2 ಮಂತ್ಸಲ್ಲಿ ವೆಯ್ಟ್ ಮಾಡ್ತಿದ್ರೆ ಇದ್ರ ಫೀಚರ್ ಬಗ್ಗೆ ಪ್ರತಿಯೊಂದು ನಿಮಗೆ ಡೀಟೇಲ್ ಆಗಿ ಇನ್ ಡೆಪ್ತ್ ತಿಳಿಸ್ಕೊಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ ವೀಕ್ಷಕರೇ. ಏನೇ EPFದು ಏನೇ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಚಾನಲ್ ವಿಡಿಯೋ ನೋಡಿದರೆ ಪ್ರತಿಯೊಂದು ನಾನು ಮಾಡಿಟ್ಟಿದ್ದೀನಿ ಆಲ್ರೆಡಿ. ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ವೀಕ್ಷಕರೇ. ಏನೇ ಇನ್ಫಾರ್ಮೇಷನ್ ಇದ್ರೂ ನೀವು ಕಮೆಂಟ್ಸ್ ಮಾಡಿ, ಅಲ್ಲಿ ಹೆಲ್ಪ್ ಯು. ಥ್ಯಾಂಕ್ ಯು ಸೋ ಮಚ್ ಗೈಸ್, ಟೇಕ್ ಕೇರ್.